ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಜೋಳದ ರೊಟ್ಟಿ ಮಾಡೋಣ. ನಮ್ಮ ಮನೆಯಲ್ಲಂತೂ ಡೈಲಿ ನಮ್ಮ ಮನೆಯಲ್ಲೆಲ್ಲ ಉತ್ತರ ಕರ್ನಾಟಕದ ಎಲ್ಲರ ಮನೆಯಲ್ಲೂ ಡೈಲಿ ಜೋಳದ ರೊಟ್ಟಿನ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ನಾವು ತಣ್ಣೀರು ಹಾಕಿನೇ ಕಲಿಸ್ಕೊತಾ ಇರೋದು. ಯಾಕೆಂದರೆ ಹಿಟ್ಟೆ ನಿನ್ನೆ ಏನೋ ಬೀಸ್ಕೊಂಡು ಬಂದಿದ್ದು, ಅದಕ್ಕೆ ನಾವು ಹಳೇದಾದ್ಮೇಲೆ ಬಿಸಿನೀರು ಹಾಕಿ ಮಾಡ್ತೀವಿ. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕಿಬಿಟ್ಟು ಜೋರ್ಲಾಗ ಹಾಕಿ ಹೈಸ ಅಂತಲೇ ಕಲಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಜೋಳದ ರೊಟ್ಟಿ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೆ ಜೋಳದ ರೊಟ್ಟಿ. ಯಾವುದಾದ್ರೂ ಚಪಾತಿ ಹಿಟ್ಟಾದರೂ ಚೆನ್ನಾಗಿ ಕಲಿಸ್ರೆ ಚೆನ್ನಾಗಿ ಬರುತ್ತಂತೆ. ನೋಡಿ, ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಹಾಗೇನು ಜೀವನದಲ್ಲೂ ಎಷ್ಟು ಬೆಂತೀವೋ ಅಷ್ಟು ಚೆನ್ನಾಗಿ ಜೀವನ ಆಗುತ್ತಂತೆ. ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್, ದೊಡ್ಡವರು ಗೊತ್ತಿದ್ರು, ಕೇಳಿದ್ದೆ ನಾನು. ನೋಡಿ, ಹಿಂಗೆ ಒಂದೊಂದಾಗಿ ಉಂಡೆ ಮಾಡಿಟ್ಕೊತಾಳೆ ನಮ್ಮ ಅಕ್ಕ. ನೋಡಿ, ಕೆಳಗಡೆ ಹಿಟ್ಟು ಹಾಕ್ಕೊಂಡು ಇವಾಗಿರೋ ಸಿಟ್ಟನ್ನೆಲ್ಲ ಅದರ ಮೇಲೆ ಬಡಿತಾವಳೆ. ಬಡಿದ್ಬಿಡ್ತಾಳೆ. ಈಗ ರಪ್ ಅಂತ ಬಡಿತಾರೆ. ಕೈ ನೈತಿರ್ಬೇಕಲ್ವ ಫ್ರೆಂಡ್ಸ್. ನಾನಂತೂ ಮಾಡಿದ್ರು ಅದು ಹೆಂಗಾಗುತ್ತೆ ಅಂದರೆ ಒಂದೊಂದು ನಕ್ಷೆ ಒಂದೊಂದು ಥರ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಮಾಡೋಕ್ಕೆ ಹೋಗಿಲ್ಲ. ಅದು ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ. ಮತ್ತು ಎಲ್ಲರೂ ಡೈಲಿ ಮಾಡಿಕೊಡು ಅಂತಾರೆ ಫ್ರೆಂಡ್ಸ್. ಅದಕ್ಕೆ ಮಾಡೋಂಗಿಲ್ಲ ನಾನು ಚಪಾತಿ, ದೋಸೆ ವೆರೈಟಿ ಮಾಡ್ತೀನಿ ಫ್ರೆಂಡ್ಸ್. ನನಗೆ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ, ನೀರು ಹಚ್ತಾ ಇದ್ದೀವಿ ಬಟ್ಟೆಯಿಂದ. ಅದು ತೂತು ಬಿದ್ದಿರೋದು ಮುಚ್ಚೋಗುತ್ತೆ ಫ್ರೆಂಡ್ಸ್. ಇವಾಗ ನೀರು ಹಚ್ಬೇಕಾದ್ರೆ ನೋಡಿ ಮುಚ್ಚೋಯ್ತು. ನೋಡಿ, ಹೆಂಚ್ಮೇಗೆ ಆದ ತಕ್ಷಣ ಗುಳ್ಳೆ ಬರ್ತಾ ಇದೆ, ಆಗಿದೆ ಅಂತ ಅರ್ಥ. ಅದನ್ನು ತಿರುಗಿಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬೇಯಿಸ್ಕೊಂಡ್ಮೇಲೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನಾವು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀವಿ, ಅದ್ರ ಜೊತೆ ತಿಂತೀವಿ. ಯಾಕಂದರೆ ಹಾಗಲಕಾಯಿ ಪಲ್ಯ ನಮ್ಮದಂತೂ ಫೇವ್ರೇಟ್. ನೋಡಿ, ಕೈ ಆಡಿಸ್ತಾ ಇರೋದು ನಾನೇ, ಅದೇ ಬರುತ್ತೆ ನನಗೆ. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮ ಮನೆಯಲ್ಲಂತೂ ಡೈಲಿ 10-8 ರೊಟ್ಟಿ ಮಾಡ್ತೀವಿ ನಾವು. ನೋಡಿ, 8 ರೊಟ್ಟಿ ಅಂತೂ ಕಂಪಲ್ಸರಿ ಮಾಡ್ತೀವಿ. ಒಂದು ವಿಷಯ, ನಾವು ಚಿಕ್ಕವರಾಗಿ ಇರಬೇಕಾದ್ರೆ ರೊಟ್ಟಿ ಉಬ್ಬಿದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತ ಅಂತಿದ್ರು ಫ್ರೆಂಡ್ಸ್. ನಿಮ್ಮ ಕಡೆನೂ ಅಂತಿದ್ರಾ? ನಮ್ಮ ಕಡೆ ಅಂತೂ ಅಂತಿದ್ರು. ನೋಡಿ, ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.